ರೀಸೆಂಟಾಗಿ ನಾನೊಂದು ಕನ್ನಡ ನ್ಯೂಸ್ ಪೇಪರ್ ಒಳಗೆ ಕನ್ನಡಪುರದಾಗ ಆರ್ಟಿಕಲ್ ನೋಡಿದ್ದೆ. ಆ ಆರ್ಟಿಕಲ್ ಒಳಗೆ ಏನಿತ್ತಪ್ಪ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಯಾದಗಿರಿ ಡಿಸ್ಟ್ರಿಕ್ಟ್ನವ, ಅವ ಬಿಜಾಪುರ ಜಿಲ್ಲೆ ಮಧ್ಯಬಾಳ ತಾಲೂಕೊಳಗೆ ಓದ್ತಿರ್ತಾನೆ. ಅವ ರೀಸೆಂಟಾಗಿ ಡೆತ್ ಆಗುತ್ತೆ ಆ ಹುಡುಗಂದು. ಅದಕ್ಕೆ ಕೇಳಿದ್ರಪ್ಪ, ಕುಟುಂಬಸ್ಥರದ ಏನಪ್ಪ ವಿವರಣೆ ಕೇಳಿದ್ರಪ್ಪ ಅಂತಂದ್ರೆ ಅವ್ರು ಏನಂತಂದ್ರೆ, ದಿಸಕ್ಕೆ ಜಾಸ್ತಿ ಸ್ಟಿಂಗ್ ಕುಡಿತಿದ್ದಾರೆ, ಡೈಲಿ 3 ರಿಂದ 4 ಸ್ಟಿಂಗ್ ಕುಡಿತಿದ್ದೆ. ನಾವು ಎಷ್ಟು ಹೇಳಿದ್ರೆ ಕೇಳ್ತಿದ್ದಿಲ್ಲ. ಅದರಿಂದ ಅವನ ಡೆತ್ ಆಗೈತಿ. ಡಾಕ್ಟರ್ ಹೇಳಿದ್ರೆ ಒಂದು ಕಿಡ್ನಿ ಮತ್ತೆ ಲಿವರ್ ಫೇಲ್ಯೂರ್ ಆಗಿ ಅವ ಡೆತ್ ಆಗ್ಯಾನ ಅಂತ ಹೇಳಿದ್ರು ಅಂತಂದು ಆರ್ಟಿಕಲ್ ಒಳಗೆ ಐತಿ. ಹೌದು, ನಾವು ಇತ್ತೀಚೆಗೆ ಒಂದು ರೀಸೆಂಟಾಗಿ ನಿಮ್ಗೆ ಸ್ಟಿಂಗ್ ಬಗ್ಗೆ ಒಂದು ಅದರ ದುಷ್ಪರಿಣಾಮಗಳ ಬಗ್ಗೆ ಅದನ್ನು ಸೇರಿಸಿದ್ರೆ ಏನಾಗುತ್ತಪ್ಪ ಅಂತಂದು ಒಂದು ಸವಿಸ್ತಾರವಾಗಿ ಒಂದು ವಿಡಿಯೋ ಮಾಡಿದ್ವಿ. ಅದ್ರೊಳಗೆ ನಮ್ಗೆಲ್ಲೋ ಹೇಳಿದ್ವಿ ಏನೇನಾಗುತ್ತೆ ಅಂತಂದು. ಈಗ ಇವನ ವಿಷಯದಾಗ ಏನಾಗಿರ್ಬೋದಪ್ಪ ಅಂತಂದ್ರೆ, ಈ ಸ್ಟಿಂಗ್ ಒಳಗೆ ಏನಿರ್ತಪ್ಪ ಅಂತಂದ್ರೆ, ನಾವು ಕಂಟಿನ್ಯೂಸ್ 3-4 ಕುಡಿಯೋದ್ರಿ ಅಂತಂದ್ರೆ ಇದ್ರೊಳಗೆ ಹೈ ಕೆಫೆನ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಅದ್ರೊಳಗೆ ಬರ್ದಾರ ಏನಪ್ಪ ಅಂತಂದ್ರೆ, 1 ಅಥವಾ 2 ಇದಕ್ಕೆ ಒಂದು ದಿವಸಕ್ಕೆ 2 ಬಾಟ್ಲಿಕ್ಕಿಂತ ಜಾಸ್ತಿ ಕುಡಿಬಿಡ್ರಿ ಅಂತಂದ್ರೆ ಅದ್ರೊಳಗೆ ಮೆನ್ಷನ್ ಮಾಡ್ರಿ. ಆದ್ರೆ ಇವತ್ತು ದಿವಸ 3, 4, 5 ಕುಡಿದ್ರಿ ಅಂತಂದ್ರೆ ಹೈ ಕೆಫೆನ್ ಕಂಟೆಂಟ್ ಜಾಸ್ತಿ ಆಗಿ ಇದ್ರೊಳಗೆ ಕೆಫೆನ್ ಕಂಟೆಂಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ನಿಮ್ಗೆ ತಳಮಳವನ್ನು ಜಾಸ್ತಿ ಮಾಡೈತಿ, ಆಂಗ್ಸೈಟಿ ಜಾಸ್ತಿ ಮಾಡ್ತೈತಿ, ಇರಿಟಬಿಲಿಟಿಯನ್ನು ಜಾಸ್ತಿ ಮಾಡಿ ನಿಮಗೆ ಡಿಪ್ರೆಷನ್ ಮಾಡ್ತೈತಿ, ನಿಮಗೆ ನಿದ್ದೆ ಬರಂಗಿಲ್ಲ, ಆಮೇಲೆ ತಳಮಳ ಜಾಸ್ತಿ ಆಗ್ತೈತಿ, ನಿಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಸಡನ್ ಆಗಿ ನಿಮ್ಗೆ ಹಾರ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದ್ರ ಬಿಟ್ರೆ ಎರಡನೇದಾಗ ಏನಪ್ಪ ಅಂತಂದ್ರೆ, ಈ ಕೆಫೆನ್ ಕಂಟೆಂಟ್ ಒಳಗೆ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಈ ಕೆಫೆನ್ ಕಂಟೆಂಟ್ ಒಳಗೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ಮ ಡಿಹೈಡ್ರೇಷನ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಕಿಡ್ನಿ ಮೇಲೆ ಬಹಳ ಒತ್ತಡವನ್ನು ಹಾಕಿ ಇದರೊಳಗೆ ನಿಮ್ಮ ಕಿಡ್ನಿ ಮತ್ತು ಲಿವರ್ ನೀರು ಹಾಳು ಮಾಡ್ತೈತಿ. ನಿಮ್ಮ ಕಿಡ್ನಿ ಲಿವರ್ ಕೆಲಸವನ್ನು ಹಾಳು ಮಾಡಿ ನಿಮ್ಮ ಜೀವಕ್ಕಿದ ಆಪತ್ತನ್ನು ಕೊಡ್ತೈತಿ. ಮೂರನೇದಾಗಿ ಏನಪ್ಪ ಅಂತಂದ್ರೆ, ಈ ಕೆಫೆನ್ ಕಂಟೆಂಟ್ ಜೊತೆಗೆ ಆರ್ಟಿಫಿಷಿಯಲ್ ಕಲರ್ಸ್ ಅನ್ನು ಇದ್ರೊಳಗೆ ಕೊಡಿಸಿರ್ತಾರೆ. ಈ ಆರ್ಟಿಫಿಷಿಯಲ್ ಕಲರ್ಸ್ ಏನಾಗುತ್ತಪ್ಪ, ನಿಮ್ಗೆ ಅದು ಕೆಂಪು ಕಾಣ್ತೈತೆ ಸ್ಟಿಂಗ್ ಒಳಗೆ. ಅದು ಏನಿಲ್ಲ, ಅದು ನ್ಯಾಚುರಲ್ ಕಲರ್ ಅಲ್ಲ, ಅದು ಆರ್ಟಿಫಿಷಿಯಲ್ ಕಲರ್. ಈ ಆರ್ಟಿಫಿಷಿಯಲ್ ಕಲರ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ನಿಮ್ಗೆ ಇದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಏನೋ ಸೇವಿಸ್ತಾ ಹೋದ್ರಪ್ಪ ಅಂತಂದ್ರೆ ಇದು ನಿಮ್ಮ ಕರುಳುಗಳಿಗೆ, ನಿಮ್ಮ ಕರುಳಿನ ಆರೋಗ್ಯಕ್ಕೆ ಸಮಸ್ಯೆನ ಉಂಟು ಮಾಡಿ ನಿಮಗೆ ಕ್ಯಾನ್ಸರ್ ಸಹಿತ ಉಂಟಾಗ್ಬೋದು. ಆಮೇಲೆ ನಿಮ್ಮ ಬ್ಲಡ್ಗಳಲ್ಲಿ ಬ್ಲಡ್ಗಳನ್ನ ತಿನ್ ಮಾಡಿ ನಿಮ್ಗೆ BP ಜಾಸ್ತಿ ಆಗ್ಬೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ, ಆಮೇಲೆ ಹಾರ್ಟ್ ರೇಟ್ ಜಾಸ್ತಿ ಆಗಿ ಸಡನ್ ಆಗಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು. ಅದಕ್ಕೆ ನಿಮ್ಗೆ ನಾವು ಮೊದಲಿನ ವಿಡಿಯೋದಾಗ ಹೇಳಿವಿ ಏನಪ್ಪಾ ಅಂತಂದ್ರೆ, ಈ ಸ್ಟ್ರಿಂಗ್ ನೀವು ದಿವಸಕ್ಕೆ 2 ಬಾಟ್ಲಿಕ್ಕಿಂತ ಜಾಸ್ತಿ ಕುಡಿಬಾರ್ದು, ಇಲ್ಲಪ್ಪ ಅಂತಂದ್ರೆ 500 ml ಜಾಸ್ತಿ ಕೊಡಬಾರ್ದು ಅಂತ ಹೇಳಿವಿ. ಯಾಕಪ್ಪ ಅಂತಂದ್ರೆ, ಇದ್ರೊಳಗೆ ಹೈ ಕೆಫೆನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅಡಿಕ್ಷನ್ ಮಾಡ್ತೈತಿ, ಅಂದ್ರೆ ನಿಮ್ಗೆ ಚಟ ಬೆಳೆದೈತಿ ಇದರಿಂದ. ಅದ್ರ ಜೊತೆಗೆ ಇದ್ರಲ್ಲಿರ್ತಕ್ಕಂಥ ಕೃತಕ ಕಲರ್ಗಳು ಏನಿರ್ತಲ್ಲ, ಆರ್ಟಿಫಿಷಿಯಲ್ ಕಲರ್ಸ್, ಇದರಿಂದ ಕ್ಯಾನ್ಸರ್ ಬರ್ಬೋದು. ಇದರಲ್ಲಿರ್ತಕ್ಕಂಥ ಹೈ ಕ್ಯಾಲರೀಸ್ ಏನಾಗುತ್ತಪ್ಪ ಅಂತಂದ್ರೆ, ಬೊಜ್ಜನ್ನು ಶೇಖರಣೆ ಮಾಡಿ ನಿಮ್ಮ ಹಾರ್ಟ್, ಲಿವರ್, ಕಿಡ್ನಿ ಮೇಲೆ ತೊಂದರೆಯನ್ನು ಜಾಸ್ತಿ ಮಾಡಿ, ನಿಮ್ಗೆ ಒಬೆಸಿಟಿಯನ್ನು ಜಾಸ್ತಿ ಮಾಡಿ, ಸ್ಥೂಲಕಾಯವನ್ನು ಜಾಸ್ತಿ ಮಾಡಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ತರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀವು ಇದರಿಂದ ಎಚ್ಚೆತ್ಕೋಬೇಕು ಇನ್ಮೇಲಾದ್ರೂ. ಇದ್ರ ಏನಪ್ಪ, ಇದ್ರ ಅಪರ್ಯವಾಗಿ ಏನಪ್ಪ ಅಂತಂದ್ರೆ, ಎಳ್ನೀರು ಕುಡ್ರಿ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಹಣ್ಣಿನ ಜ್ಯೂಸ್ ಕುಡ್ರಿ, ಲಸ್ಸಿ, ಮಜ್ಜಿಗೆ, ಈ ಥರದ್ದೆಲ್ಲ ಬೇರೆ ಬೇರೆ ಹಣ್ಣು ಜ್ಯೂಸ್ಗಳನ್ನ ಕುಡಿದ್ರೆ ರೂಢಿ ಮಾಡ್ಕೋಬೇಕು. ಇದರಿಂದ ನೀವು ನಿಮ್ಗೆ ದೇಹ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನ ನೀವು ತಡೆಗಟ್ಟಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ನಿಮ್ಮ ಮನೆಯವರ ಜೀವ, ನಿಮ್ಮ ದೋಸ್ತುಗಳ ಜೀವ ನಿಮ್ಗೆ ಏನಾದರೂ ಅತ್ಯಮೂಲ್ಯವಾಗಿತ್ತು ಅಂದ್ರೆ ಈ ವಿಡಿಯೋನ ಸಾಧ್ಯವಾದಷ್ಟು ಲೈಕ್ ಮಾಡಿ, ಶೇರ್ ಮಾಡಿರಿ. ಯಾರ್ಯಾರು ಕುಡಿದಿರ್ತಾರೆ ಎನರ್ಜಿ ಡ್ರಿಂಕು, ಸ್ಟಿಂಗು, ಅವ್ರಿಗೆ ಇವ್ರನ್ನೆಲ್ಲ ವಿಡಿಯೋನ ಶೇರ್ ಮಾಡಿ.